ಹಲೋ ಎವ್ರಿವನ್, ಈ ಒಂದು ವಿಡಿಯೋ ಯಾರೆಲ್ಲ BWSSB ಮತ್ತು ಕರ್ನಾಟಕ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಈ ಒಂದು ನೋಟಿಫಿಕೇಷನ್ಸ್ಗೆ ಅಪ್ಲೈ ಮಾಡಿ ಪ್ರಿಪ್ರೇಷನ್ ಮಾಡ್ಕೊಳ್ತಿದ್ರು ಅವ್ರಿಗೆ ಯೂಸ್ಫುಲ್ ಆಗುವಂಥ ವಿಡಿಯೋ ಇರುತ್ತೆ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ನೆಕ್ಸ್ಟ್ ತಿಂಗಳು ಅಂದರೆ ಜುಲೈ 4 ಮತ್ತು 5ಕ್ಕೆ HK ಮತ್ತು NHK ಅವರಿಗೆ ಎಕ್ಸಾಮ್ನ ನಡೆಯುತ್ತೆ ಅಂತೇಳಿ ಲಾಸ್ಟ್ 1-2 ರಿಂದ 3 ವಾರಗಳ ಕಡೆ KE ಅವರು ಎಕ್ಸಾಮಿನೇಷನ್ ಡೇಟ್ಸ್ನ ಅನೌನ್ಸ್ ಮಾಡಿದ್ದಾರೆ. ಸೊ ಇದೀಗ ಡೇಟ್ ಸಮೀಪ ಬಂದಿದೆ, ಬಟ್ ಹಾಲ್ ಟಿಕೆಟ್ಸ್ ಇನ್ನೂ ರಿಲೀಸ್ ಆಗಿಲ್ಲ ಅಂತೇಳಿ ಸಾಕಷ್ಟು ಜನ ಆಸ್ಪಿರೆಂಟ್ಸ್ ನನಗೆ ಕಾಲ್ ಮಾಡಿದ್ದಾರೆ, ಟೆಕ್ಸ್ಟ್ ಮಾಡಿದ್ದಾರೆ. ಸೊ ಇದೀಗ KE ಅಫಿಷಿಯಲ್ ವೆಬ್ಸೈಟಲ್ಲಿ ಈ ಒಂದು ಎಕ್ಸಾಮ್ಸ್ಗೆ ಸಂಬಂಧಪಟ್ಟಂಥ ಹಾಲ್ ಟಿಕೆಟ್ನ ರಿಲೀಸ್ ಮಾಡಿರ್ತಾರೆ. ಸೊ ಯಾರೆಲ್ಲ ಅಪ್ಲೈ ಮಾಡಿಬಿಟ್ಟು ಎಕ್ಸಾಮ್ಗಾಗಿ ಪ್ರಿಪೇರ್ ಆಗ್ತಾ ಹಾಲ್ ಟಿಕೆಟ್ಸ್ಗಾಗಿ ವೆಯ್ಟ್ ಮಾಡ್ತೀರಾ, ಇದೀಗ ನಿಮಗೆ ಹಾಲ್ ಟಿಕೆಟ್ಸ್ನ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಲಿಂಕ್ ಅವೈಲೇಬಲ್ ಇದೆ ಅಫಿಷಿಯಲ್ ವೆಬ್ಸೈಟಲ್ಲಿ. ಸೊ ಯಾರೆಲ್ಲ ಪ್ರಿಪೇರ್ ಆಗ್ತಿದ್ದೀರಾ, ಚೆನ್ನಾಗಿ ಪ್ರಿಪೇರ್ ಆಗಿ ಹಾಲ್ ಟಿಕೆಟ್ಸ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಒಂದ್ಸಲ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ, ಹೆಸರು, ಎಕ್ಸಾಮ್ ಸೆಂಟರು, ಏನೆಲ್ಲ ಡೀಟೇಲ್ಸ್ ಕೊಟ್ಟಿದ್ದಾರೆ ಅದೆಲ್ಲ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಸೊ ಇನ್ ಕೇಸ್ ಏನಾದರೂ ನಿಮಗೆ ಮಿಸ್ಟೇಕ್ ಕಾಣಿಸ್ಕೊಳ್ತು ಅಂತಂದರೆ KE ಹೆಲ್ಪ್ಲೈನ್ ನಂಬರ್ ಕಾಲ್ ಮಾಡಿಬಿಟ್ಟು ಆ ಒಂದು ಮಿಸ್ಟೇಕ್ಸ್ ಏನಿದೆ ಅದನ್ನು ನೀವು ಅವ್ರಿಗೆ ಅಪ್ಡೇಟ್ ಮಾಡಿ ಅದನ್ನು ಕರೆಕ್ಷನ್ ಮಾಡಿ ಕೊಡ್ತಾರೆ. ಸೊ ಹಾಗಾಗಿ ಈಗ ನಾವು ಈ ಒಂದು ವಿಡಿಯೋದಲ್ಲಿ ಏನು ಬಗ್ಗೆ ಡಿಸ್ಕಸ್ ಮಾಡ್ತಿದ್ವಿ, BWSSB ಅಂದರೆ ಬೆಂಗಳೂರು ಜಲಮಂಡಳಿ ಮತ್ತು KSSIDC ಅಂದರೆ ಕರ್ನಾಟಕ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಕಾರ್ಪೊರೇಷನಲ್ಲಿ AE ಮತ್ತು AEE ನೋಟಿಫಿಕೇಷನಿನ ಒಂದು ಹಾಲ್ ಟಿಕೆಟ್ ಸಂಬಂಧಪಟ್ಟಂಥ ಒಂದು ವಿಡಿಯೋ ಆಗಿರುತ್ತೆ. ಸೊ ಈಗ ನಾನು ನಿಮಗೆ ಅಫಿಷಿಯಲ್ ವೆಬ್ಸೈಟಲ್ಲಿ HK ಮತ್ತು NHKಯ ಹಾಲ್ ಟಿಕೆಟ್ನ ಹೇಗೆ ಡೌನ್ಲೋಡ್ ಮಾಡ್ಕೊಳ್ಬೇಕಂತ ತೋರಿಸ್ತೀನಿ. ಸೊ ಈ ಒಂದು ನೋಟಿಫಿಕೇಷನ್ಗೆ ಯಾರೆಲ್ಲ ಅಪ್ಲೈ ಮಾಡಿ ಎಕ್ಸಾಮ್ಗಾಗಿ ವೆಯ್ಟ್ ಮಾಡ್ತಿದ್ದಾರೆ ಅಂತಂದರೆ ಮೆಕ್ಯಾನಿಕಲ್, CS ಮತ್ತು ಸಿವಿಲ್ ಇಂಜಿನಿಯರ್ಸು. ಸೊ ನೋಡೋಣ ಈಗ ಅಫಿಷಿಯಲ್ ವೆಬ್ಸೈಟಲ್ಲಿ ನಮಗೆ ಹಾಲ್ ಟಿಕೆಟ್ ಡೌನ್ಲೋಡ್ ಹೇಗೆ ಮಾಡ್ಕೊಳ್ಳೋದಂತ ನೋಡೋಣ. ಸೊ ನೋಡ್ತಾ ಇರ್ಬೋದು, ಇದು ನಮ್ಮ KE ಅಫಿಷಿಯಲ್ ವೆಬ್ಸೈಟು. KE ವೆಬ್ಸೈಟ್ ಅಂದರೆ ನಿಮ್ಗೆ ಏನಂತ ಹೇಳ್ಬೋದು, ನೀವು ಗೂಗಲ್ ಸರ್ಚ್ ಇಂಜನಲ್ಲಿ ಯಾವಾಗ KE ಅಂತ ಟೈಪ್ ಮಾಡ್ತಾರೆ ಈ ಥರ ಲಿಂಕ್ ಓಪನ್ ಆಗುತ್ತೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ಪೇಜ್ ಓಪನ್ ಆಗುತ್ತೆ. ಈ ಪೇಜಲ್ಲಿ ಇಲ್ಲಿ ಮೇಲೆ ರಿಕ್ರೂಟ್ಮೆಂಟ್ಸ್ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ ವೇರಿಯಸ್ ಡಿಪಾರ್ಟ್ಮೆಂಟ್ ರಿಕ್ರೂಟ್ಮೆಂಟ್ ಅಂತಿದೆ, ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ HK ಮತ್ತು NHK ಇದೆ. ಮೊದಲು ನಾನು HK ತೋರಿಸ್ತಾ ಇದ್ದೀನಿ, HK ಮೇಲೆ ಕ್ಲಿಕ್ ಮಾಡಿ. ಆಗ ನಿಮಗೆ ಇಲ್ಲಿ ನೋಡಿ ಮೊದಲ ಲಿಂಕ್ ಇದೆ. ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಡೀಟೇಲ್ಸ್ನ ಕೇಳ್ತಾರೆ. ಸೊ ಇಲ್ಲಿ ಯಾವ ಎಕ್ಸಾಮಿನೇಷನು HKನ NHKನ ಅಪ್ಲೈ ಮಾಡಿ. ಅದಾಗಿ ನಂತರ ಇಲ್ಲಿ ಅಭ್ಯರ್ಥಿ ನಂಬರು, ನಿಮ್ಮ ಅಪ್ಲಿಕೇಶನ್ ನಂಬರು, ಆದಮೇಲೆ ನಿಮ್ಮ ಹೆಸರು, ಆದಮೇಲೆ ಇಲ್ಲೇನು ಕಾಣ್ತಾ ಇದೆ ಕ್ಯಾಪ್ಚಾ, ಅದನ್ನು ಎಂಟ್ರಿ ಮಾಡಿ ಸಬ್ಮಿಟ್ ಕೊಟ್ಟರೆ ನಿಮ್ಮ ಹಾಲ್ ಟಿಕೆಟ್ ಡೌನ್ಲೋಡ್ ಆಗುತ್ತೆ. ಸೊ ಇದೇನಿದು HKಯ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೊಳ್ಳೋಂಥ ವಿಧಾನ ಆಗಿರುತ್ತೆ. ಈಗ NHK ಅಪ್ಲಿಕೇಶನ್ ಹೇಗೆ ಡೌನ್ಲೋಡ್ ಮಾಡ್ಕೊಳ್ಬೇಕಂತ ಅದನ್ನೊಂದು ತೋರಿಸ್ತೀನಿ ನೋಡಿ. ಸೇಮ್ ಅದೇ ಥರನೇ ನೇಮಕಾತಿಯಲ್ಲಿ ಹೋಗ್ರಿ, ವೇರಿಯಸ್ ಡಿಪಾರ್ಟ್ಮೆಂಟ್ಸ್ ನೋಟಿಫಿಕೇಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ NHK ಅಂತಿದೆ, ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಲಿಂಕ್ ಕಾಣ್ತಾ ಇದೆ. ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ನಿಮ್ಗೆ ಈ ಥರನೇ ಓಪನ್ ಆಗುತ್ತೆ. ಸೊ ಇಲ್ಲಿ ನೀವೇನು ಮಾಡಬೇಕು, ಸೇಮ್ ಎಕ್ಸಾಮಿನೇಷನ್ ಯಾವುದು, ಅಪ್ಲಿಕೇಶನ್ ನಂಬರು, ಅಪ್ಲಿಕೆಂಟ್ ನೇಮು ಮತ್ತು ಕ್ಯಾಪ್ಚಾ ಎಂಟ್ರಿ ಮಾಡಿ ಸಬ್ಮಿಟ್ ಕೊಡ್ರಿ, ನಿಮ್ಮ ಹಾಲ್ ಟಿಕೆಟ್ ಡೌನ್ಲೋಡ್ ಆಗುತ್ತೆ. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ಅಪ್ಲಿಕೇಶನ್ ಹೇಗೆ ಡೌನ್ಲೋಡ್ ಮಾಡ್ಕೊಳ್ಬೇಕಂತ ತೋರಿಸಿದ್ದೀನಿ. ಅದೇ ರೀತಿಯಲ್ಲಿ ಹಾಲ್ ಟಿಕೆಟ್ ಹೇಗೆ ಡೌನ್ಲೋಡ್ ಮಾಡ್ಕೊಳ್ಬೇಕಂತ ತೋರಿಸಿದ್ದೀನಿ. ಸಿಮಿಲರಾಗಿ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಈ ಒಂದು ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೊಳ್ಳುವಾಗ ನಿಮ್ಗೆ ಏನಾದರೂ ತೊಂದರೆ ಬಂತು, ಹಾಲ್ ಟಿಕೆಟ್ ಡೌನ್ಲೋಡ್ ಆಗಿಲ್ಲ ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಡ್ರಾಪ್ ಮಾಡಿ, ಅಥವಾ ನಾನು ನಿಮಗೆ ಏನು ಪ್ರೀವಿಯಸ್ ಆಗಿ ನಂಬರ್ ಕೊಟ್ಟಿದ್ದೆ ಆ ನಂಬರ್ಗೆ ನೀವು ಟೆಕ್ಸ್ಟ್ ಮಾಡಿದ್ರೆ ನಿಮ್ಮ ಹಾಲ್ ಟಿಕೆಟ್ ಡೌನ್ಲೋಡ್ ಆಗ್ತಾ ಇಲ್ಲ ಅಂತಂದರೆ ನನ್ನ ಕಡೆಯಿಂದ ನಿಮಗೆ ಪ್ರಯತ್ನ ಮಾಡಿಕೊಡ್ತೀನಿ. ಸೊ ಹಾಲ್ ಟಿಕೆಟ್ ಡೌನ್ಲೋಡ್ ಆಗುತ್ತೆ. ಜಸ್ಟ್ ನೀವು ಅಪ್ಲಿಕೇಶನ್ ನಂಬರ್, ನಿಮ್ಮ ಹೆಸರು ಹಾಗೂ ಯಾವ ಒಂದು ಇದಕ್ಕೆ ಅಪ್ಲೈ ಮಾಡಿದರೆ HKನ NHKನ ಅಂತ ಡೀಟೇಲ್ಸ್ನ ಕೊಟ್ಟಿದ್ದೆ, ನಿಮಗೆ ಹಾಲ್ ಟಿಕೆಟ್ನ ಈಸಿಯಾಗಿ ಡೌನ್ಲೋಡ್ ಮಾಡ್ಕೊಳ್ಬೋದು. ಸೊ ಈಗ ಹಾಲ್ ಟಿಕೆಟ್ನ ನೀವು ಎಕ್ಸಾಮ್ನ ಅಟೆಂಡ್ ಮಾಡಿದ ನಂತರ 4/5 4ನೇ ತಾರೀಕು HK ಅವ್ರದ್ದಿದೆ, 5ನೇ ತಾರೀಕು NHK ಅವ್ರದ್ದಿದೆ. ಒಂದೇ ದಿನವೇ ನೀವು ಜನರಲ್ ಪೇಪರು ಮತ್ತು ಟೆಕ್ನಿಕಲ್ ಪೇಪರ್ನ ಬರೀತಿರ್ತೀರ. ಸೊ ಜನರಲ್ ಪೇಪರು ಬೆಳಿಗ್ಗೆ ಇರುತ್ತೆ, ಮಧ್ಯಾಹ್ನ ಟೆಕ್ನಿಕಲ್ ಪೇಪರ್ ಇರುತ್ತೆ 4ನೇ ತಾರೀಕು. ಸಿಮಿಲರಾಗಿ 5ನೇ ತಾರೀಕು ಅಷ್ಟೇ, ಬೆಳಿಗ್ಗೆ ಜನರಲ್ ಪೇಪರು, ಮಧ್ಯಾಹ್ನ ಟೆಕ್ನಿಕಲ್ ಪೇಪರ್ ಇರುತ್ತೆ. ಅದಾಗಿ ನಂತರ ನೋಡಿ ಎಕ್ಸಾಮಿನೇಷನ್ ಸೆಂಟರ್ಸ್ ಬಗ್ಗೆ ಅಂತ ಬಂದಾಗ ಎಕ್ಸಾಮಿನೇಷನ್ ಸೆಂಟರ್ಸು ಬೆಂಗಳೂರು, ಹುಬ್ಬಳ್ಳಿ, ಧಾರವಾಡ ಈ ರೀತಿಯಲ್ಲಿ ಕೊಟ್ಟಿದ್ದಾರೆ. ಬೆಂಗಳೂರು, ಹುಬ್ಬಳ್ಳಿ, ಧಾರವಾಡ. ಸೊ 3 to 4 ಸೆಂಟರ್ಸ್ ಏನೋ ಕೊಟ್ಟಿದ್ದಾರೆ. ನೋಡಿ ಎಕ್ಸಾಮ್ ಸೆಂಟರ್ ನಿಮಗೆ ಎಲ್ಲಿ ಬಂದಿದೆ ಅಂತೇಳಿ. ಸೊ ಆದಷ್ಟು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಎಕ್ಸಾಮ್ ಸೆಂಟರ್ಸ್ಗೆ ಅರ್ಲಿಯಾಗಿ ರೀಚ್ ಆಗಿರಿ. ಸೊ ಪ್ರಿಪರೇಷನ್ ಚೆನ್ನಾಗಿ ಮಾಡ್ಕೊಳ್ಳಿ. ಸೊ ಏನೇ ಡೌಟ್ ಇತ್ತಂದರೆ ಕಮೆಂಟ್ ಬಾಕ್ಸಲ್ಲಿ ಡ್ರಾಪ್ ಮಾಡಿ, ಕಮೆಂಟ್ ನೋಡ್ಕೊಂಡು ನಾನು ನಿಮಗೆ ರಿಪ್ಲೈ ಕೊಡ್ತೀನಿ. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ಕೊಟ್ಟಿರುವಂಥ ಮಾಹಿತಿ ಇನ್ಫಾರ್ಮೇಟಿವ್ಸ್ ಅಂದರೆ ವಿಡಿಯೋನ ಲೈಕ್ ಮಾಡಿ, ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಇಷ್ಟು ಹೇಳ್ತಾ ವಿಡಿಯೋ ಎಂಡ್ ಮಾಡ್ತೇನೆ. ಎಲ್ಲರಿಗೂ ಧನ್ಯವಾದಗಳು. ಹ್ಯಾವ್ ಎ ನೈಸ್ ಡೇ. ಅದಾಗಿ ನಂತರ ಸ್ನೇಹಿತರೆ ಇನ್ನೊಂದು ವಿಚಾರ. ಸೊ ಈ ಬೆಂಗಳೂರು ಜಲಮಂಡಳಿಯಲ್ಲಿ ಸಾಕಷ್ಟು ಜನ ಆಸ್ಪಿರೆಂಟ್ಸು ಜೂನಿಯರ್ ಇಂಜಿನಿಯರು ಎಲೆಕ್ಟ್ರಿಕಲು ಮತ್ತು ಅಸಿಸ್ಟೆಂಟ್ ಇಂಜಿನಿಯರ್ ಎಲೆಕ್ಟ್ರಿಕಲಲ್ಲಿ ಎಕ್ಸಾಮ್ ಬರೆದು ಶಾರ್ಟ್ ಲಿಸ್ಟ್ ಆಗಿದ್ದಾರೆ. ಸೊ ಏನಂದರೆ ಬೆಂಗಳೂರು ಜಲಮಂಡಳಿಯ ವೆಬ್ಸೈಟಲ್ಲಿ ಯಾರೆಲ್ಲ JE ಎಕ್ಸಾಮ್ ಬರೆದು ಡಾಕ್ಯುಮೆಂಟೇಷನ್ಗಾಗಿ ವೆಯ್ಟ್ ಮಾಡ್ತೀರಾ, ಬೆಂಗಳೂರು ಜಲಮಂಡಳಿಯ ವೆಬ್ಸೈಟಲ್ಲಿ ನೀವು ಸರ್ಚ್ ಮಾಡ್ತಾ ಇರಬೇಕು. ಸೊ ಅಲ್ಲಿ ನಿಮಗೆ DVಗೆ ಏನು ಮಾಡ್ತಾನೆ ಲಿಸ್ಟ್ನಲ್ಲಿ ಬಿಡ್ತಾರೆ. ಸೊ ಆ ಒಂದು ಲಿಸ್ಟಲ್ಲಿರುವಂಥ ಆಸ್ಪಿರೆಂಟ್ಸು DVಗೆ ಹೋಗಬೇಕಾಗುತ್ತೆ. ಸೊ ಈಗ ಇಲ್ಲಿ ನಡೀತಿರುವಂಥ ಮೆಕ್ಯಾನಿಕಲ್, CS ಮತ್ತು ಸಿವಿಲ್ ಇಂಜಿನಿಯರ್ಸ್ ಇವ್ರದ್ದು ಎಕ್ಸಾಮ್ನ ಕಂಪ್ಲೀಟ್ ಮಾಡಿದ ನಂತರ ಎಲ್ಲ ಅಸಿಸ್ಟೆಂಟ್ ಇಂಜಿನಿಯರ್ಸ್ ಎಲೆಕ್ಟ್ರಿಕಲ್, ಮೆಕ್ಯಾನಿಕಲ್, ಸಿವಿಲ್ ಮತ್ತು CS ಎಲ್ಲ ಬ್ರ್ಯಾಂಚಿನ ಅಸಿಸ್ಟೆಂಟ್ ಇಂಜಿನಿಯರ್ಸು ಒಂದೇ ಸಲನೇ ಡಾಕ್ಯುಮೆಂಟ್ ವೆರಿಫಿಕೇಷನು ಹಾಗೂ ಮೆಡಿಕಲ್ ಚೆಕಪ್ ಅದೇನಾರು ಇದ್ದರೆ ಅದನ್ನು ಮಾಡ್ತಾರೆ. ಸೊ ಕೌನ್ಸಿಲಿಂಗ್ನು ಒಂದೇ ಸಲನೇ ಮಾಡ್ತಾರೆ. ಸೊ ಈ ಒಂದು ನೋಟಿಫಿಕೇಷನ್ದು ಕಂಪ್ಲೀಟ್ ಆಗೋದಕ್ಕಾಗಿ ವೆಯ್ಟ್ ಮಾಡ್ತಾಯಿದ್ರು. ಅಸಿಸ್ಟೆಂಟ್ ಇಂಜಿನಿಯರ್ ಎಲೆಕ್ಟ್ರಿಕಲ್ ಏನು ಬರೆದಿದ್ರೆ ಆ ಒಂದು ಆಸ್ಪಿರೆಂಟ್ಸ್ದು ಪ್ಲಸ್ ಈ ಮೆಕ್ಯಾನಿಕಲ್, ಸಿವಿಲ್ ಮತ್ತು ಕಂಪ್ಯೂಟರ್ ಸೈನ್ಸ್ ಎಲ್ಲ ಆಸ್ಪಿರೆಂಟ್ಸ್ದು ಅಸಿಸ್ಟೆಂಟ್ ಇಂಜಿನಿಯರಿನ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನು ಅಟ್ ಎ ಟೈಮ್ ನಡೆಯುತ್ತೆ. ಸೊ ಹಾಗಾಗಿ ಈ ಒಂದು ಡೌಟು ನಿಮಗೆ ಕ್ಲಿಯರ್ ಆಗಿರಬೇಕು. ಸರ್ AE ಎಲೆಕ್ಟ್ರಿಕಲ್ದು ಇನ್ನೂ DV ಬಂದಿಲ್ಲಲ್ಲ ಅಂತ ಪ್ರಶ್ನೆಗಳನ್ನ ಕೇಳ್ತಾ
ಇರ್ತೀರ. ಸೊ ಎ ಇ ಎಲೆಕ್ಟ್ರಿಕಲ್ ಇರ್ಬೋದು, ಮೆಕ್ಯಾನಿಕಲ್ ಎಲೆಕ್ಟ್ರಿಕಲ್, CS ಎಲೆಕ್ಟ್ರಿಕಲ್ ಮತ್ತು CS ಎ ಇ, ಮೆಕ್ಯಾನಿಕಲ್ ಎ ಇ, ಸಿವಿಲ್ ಎ ಇ, ಈ ಎಲ್ಲ ಆಸ್ಪಿರೆಂಟ್ಸ್ದು ಅಟ್ ಎ ಟೈಮ್ DV ನಡೆಯುತ್ತೆ. ಜೂನಿಯರ್ ಇಂಜಿನಿಯರ್ದು ಮತ್ತು ಮೀಟರ್ ರೀಡರು SDA ಏನು ನಡೆದಿತ್ತು BWSSBಲಿ ಅವರೆಲ್ಲರದು ಒಟ್ಟಿಗೆ ನಡೆಯುತ್ತೆ, ಏನು ಡಾಕ್ಯುಮೆಂಟ್ ವೆರಿಫಿಕೇಷನು. ಬಟ್ ಬೇರೆ ಬೇರೆ ಡೇಟಿಗೆ ನಡೆಯುತ್ತೆ, ಸಾಲಾಗಿ ನಡೆಯುತ್ತೆ ಅಂದರೆ. ಸೊ ಎಲ್ಲರದು DV ನಡೆದಿದ್ದ ನಂತರ ಅವ್ರಿಗೆ ಅಪಾಯಿಂಟ್ಮೆಂಟ್ ಲೆಟರ್ಸ್ ಕೊಡ್ತಾರೆ. ಅಸಿಸ್ಟೆಂಟ್ ಇಂಜಿನಿಯರ್ದು ಎಲ್ಲ ಡಿಪಾರ್ಟ್ಮೆಂಟ್ದು ನಡೆದಿದ್ದ ನಂತರ ನಿಮ್ಮದು DV ನಡೆಸ್ಬಿಟ್ಟು ನಿಮಗೂ ಅಪಾಯಿಂಟ್ಮೆಂಟ್ ಲೆಟರ್ಸ್ನ ಕೊಡ್ತಾರೆ. ಸೊ ಈಗ ನೀವು ಇವಾಗ ಎಕ್ಸಾಮ್ ಬರೆದ್ರೆ 4ನೇ ತಾರೀಕು 5ನೇ ತಾರೀಕು ಡೇಟ್ಸ್ ಯಾವಾಗ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್ ಎಕ್ಸಾಮ್ದು ಇದು ಹಾಲಿಡೇ ರಿಸಲ್ಟ್ಸ್ ಬರೋದಂತಂದರೆ, ನೋಡಿ ನೆಕ್ಸ್ಟ್ ಮಂತು 2nd ವೀಕಿಗೆ 3rd ವೀಕಿಗೆಲ್ಲ ನಿಮ್ಮದು ರಿಸಲ್ಟ್ಸ್ ಬಂದಿರುತ್ತೆ. ಅಂದರೆ ಮಾರ್ಕ್ಸ್ ಲಿಸ್ಟ್ನ ಅನೌನ್ಸ್ ಮಾಡಿರ್ತಾರೆ. ಅಲ್ಲಿಂದ ಇನ್ನೂ ಒಂದೂವರೆ ತಿಂಗಳನ್ನ ಕನ್ಸಿಡರ್ ಮಾಡಿ, ಅಂದರೆ ಜುಲೈ ಆಗಸ್ಟ್ ಎಂಡಿಗೆ ಅಥವಾ ಸೆಪ್ಟೆಂಬರ್ 1st ವೀಕಿಗೆ DV ಕರೀತಾರೆ, ಯಾರ್ದು ಅಸಿಸ್ಟೆಂಟ್ ಇಂಜಿನಿಯರ್ದು. ಅದಾಗಿದ ನಂತರ ಅಸಿಸ್ಟೆಂಟ್ ಇಂಜಿನಿಯರ್ದು DV ಆಗಿದ ನಂತರ ಮೆಡಿಕಲ್ ಚೆಕಪ್ ಇದ್ದರೆ ಮೆಡಿಕಲ್ ಚೆಕಪ್ ಮಾಡ್ತಾರೆ, ಪೊಲೀಸ್ ವೆರಿಫಿಕೇಷನ್ ಸಿಂಧುತ್ವ ಇದನ್ನು ಕಂಪ್ಲೀಟ್ ಆಗಬೇಕು. ಅದಾಗಿದ ನಂತರ ಅಪಾಯಿಂಟ್ಮೆಂಟ್ ಲೆಟರ್. ಸೊ ಆಲ್ಮೋಸ್ಟ್ ನಿಮಗೆ ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ಅಥವಾ ನವಂಬರ್, ಡಿಸೆಂಬರ್, ಮ್ಯಾಕ್ಸಿಮಮ್ ಅಂದರೆ ಡಿಸೆಂಬರ್ ಒಳಗಡೆ ಅಪಾಯಿಂಟ್ಮೆಂಟ್ ಲೆಟರ್ಸ್ ಬಂದಿರುತ್ತೆ. ಸೊ ಯಾರೆಲ್ಲ ಬೆಂಗಳೂರು ಜಲಮಂಡಳಿಯಲ್ಲಿ ಮತ್ತು ಕರ್ನಾಟಕ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟಲ್ಲಿ ಶಾರ್ಟ್ ಲಿಸ್ಟ್ ಆಗಿ ಸೆಲೆಕ್ಷನ್ ಆಗಿ ಅಪಾಯಿಂಟ್ಮೆಂಟ್ ಲೆಟರ್ಸ್ಗಾಗಿ ವೆಯ್ಟ್ ಮಾಡ್ತಿರಲ್ಲ, ಸೊ ನಿಮ್ಮೆಲ್ಲರ ಅಪಾಯಿಂಟ್ಮೆಂಟ್ ಲೆಟರ್ಸು ಡಿಸೆಂಬರ್ ಒಳಗಡೆ ಬಂದಿರುತ್ತೆ. ಸೊ ಜಾಯ್ನಿಂಗ್ ಡೇಟ್ನು ಅಷ್ಟರೊಳಗಡೆ ಆಗಿ ಹೋಗಿರುತ್ತೆ. ಸೊ ಇಷ್ಟು ನಾನು ನಿಮಗೆ ಕೊಡಬೇಕಾಗಿರೋ ಅಂತ ಮಾಹಿತಿ. ಸೊ ಡೌಟ್ಸ್ ಕೇಳಿದ್ರು, ಹಾಗಾಗಿ ಈ ವಿಡಿಯೋನ ಕಂಟಿನ್ಯೂ ಮಾಡಿದೆ. ಕೊನೆಯಲ್ಲಿ ಈ ವಿಡಿಯೋಸ್ನ ಈ ಒಂದು ಡೀಟೇಲ್ಸ್ನ ಹೇಳಬೇಕಾಗಿತ್ತು, ಹೇಳಿದ್ದೀನಿ. ಸೊ ಇದ್ರ ಮೇಲೆ ಇನ್ನೂ ನಿಮ್ಗೆ ಏನಾರ ಪ್ರಶ್ನೆ ಇತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಡ್ರಾಪ್ ಮಾಡಿ. ಯಾವುದೇ ಥರದ ಕಮೆಂಟ್ ಇರಲಿ, ತೊಂದರೆ ಇಲ್ಲ, ಕಮೆಂಟ್ಗೆ ನಾನು ನೋಡಿಕೊಂಡು ರಿಪ್ಲೈನ ಕೊಡ್ತೀನಿ. ಸೊ ಇಷ್ಟೇ ಹೇಳ್ತಾ ಈ ವಿಡಿಯೋನ ಏನು ಮಾಡ್ತೀನಿ, ಈ ವಿಡಿಯೋದಲ್ಲಿ ಕೊಟ್ಟಿರೋಂಥ ಮಾಹಿತಿ ಮತ್ತೊಮ್ಮೆ ಹೇಳ್ತೀನಿ. ಈ ವಿಡಿಯೋದಲ್ಲಿ ಕೊಟ್ಟಿರೋಂಥ ಮಾಹಿತಿ ನಿಮಗೆ ಇನ್ಫಾರ್ಮೇಟಿವ್ ಅನ್ಸಂದರೆ ವಿಡಿಯೋನ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಸೊ ನಿಮ್ಗೆ ಏನಾದರೂ ಡೌಟ್ಸ್ ಇತ್ತು ವಾಟ್ಸಪ್ಗೆ ಟೆಕ್ಸ್ಟ್ ಮಾಡಬೇಕಂದ್ರೆ ಈ ಒಂದು ಪರ್ಟಿಕ್ಯುಲರ್ ನಂಬರ್ಗೂ ನೀವು ಟೆಕ್ಸ್ಟ್ ಮಾಡ್ಬೋದು. ಸೊ ಈ ಒಂದು ಪರ್ಟಿಕ್ಯುಲರ್ ನಂಬರ್ಗೆ ನೀವು ಟೆಕ್ಸ್ಟ್ ಮಾಡಿ, ಬೇಕಂದರೆ ಅವರು ನಿಮಗೆ ರಿಪ್ಲೈನ ಕೊಡ್ತಾರೆ. ಸೊ ನಂಬರ್ ಬಂದು 8861 40 5848. ಈ ಒಂದು ಪರ್ಟಿಕ್ಯುಲರ್ ನಂಬರ್ಗೆ ನೀವು ಟೆಕ್ಸ್ಟ್ ಮಾಡಿದ್ರೆ ಅವ್ರು ನಿಮಗೆ ರಿಪ್ಲೈನ ಕೊಡ್ತಾರೆ. ಸೊ ನಿಮ್ಮ ಯಾವುದೇ ಡೌಟ್ ಇರಲಿ ಆ ಒಂದು ಟೆಕ್ಸ್ಟ್ ಮಾಡಿ. ಕಾಲ್ ಮಾಡಿದ್ರೆ ಪಿಕ್ ಮಾಡ್ಬೋದು, ಪಿಕ್ ಮಾಡದೇ ಇರ್ಬೋದು, ಬಟ್ ಟೆಕ್ಸ್ಟ್ ಮಾಡಿ ಅವ್ರು ನಿಮಗೆ ಏನು ರಿಪ್ಲೈ ಕೊಡಬೇಕು ರಿಪ್ಲೈನ ಕೊಡ್ತಾರೆ. ಇನ್ ಕೇಸ್ ಏನಾದರೂ ಬೇರೆ ಮಾತಾಡಿತ್ತಂದರೆ ಅವ್ರು ನನಗೆ ರೀಕನೆಕ್ಟ್ ಮಾಡ್ತಾರೆ. ಸೊ ನಾನು ನಿಮ್ಮ ಜೊತೆ ಮಾತಾಡ್ಬೋದಾಗ. ಸೊ ಇದು ಬಿಟ್ಟು ಏನೇ ಡೌಟ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಡ್ರಾಪ್ ಮಾಡಿ, ಮರೆಯೋದಕ್ಕೆ ಹೋಗಬೇಡಿ. ಸ್ನೇಹಿತರೆ ಇನ್ನೊಂದು ವಿಚಾರ, ಸೊ ಯಾವಾಗ ನೀವು ಹಾಲ್ ಟಿಕೆಟ್ನ ಡೌನ್ಲೋಡ್ ಮಾಡ್ಕೊಳ್ತೀರಾ, ಹಾಲ್ ಟಿಕೆಟಲ್ಲಿ QR ಕೋಡ್ ಬಂದಿದೆಯಾ ಇಲ್ಲ, ಫೋಟೋ ಕರೆಕ್ಟಾಗಿ ಬಂದಿದೆಯಾ ಇಲ್ಲ, ಅಡ್ರೆಸ್ ಡೀಟೇಲ್ಸ್ ಕರೆಕ್ಟಾಗಿ ಬಂದಿದೆಯಾ ಇಲ್ಲ, ಅಂದರೆ ಹೆಸರಾಗಿರ್ಬೋದು, ಬೇರೆ ಹಾಲ್ ಟಿಕೆಟ್ ನಂಬರ್ ಆಗಿರ್ಬೋದು, ಎಲ್ಲ ಡೀಟೇಲ್ಸ್ನ ಒಂದು ಸಲ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಯಾಕಂದರೆ ಸಾಕಷ್ಟು ಜನ ಆಸ್ಪಿರೆಂಟ್ಸು QR ಕೋಡ್ ಬಂದಿರಲ್ಲ. ಸೊ ನೀವು ಎಕ್ಸಾಮ್ ಸೆಂಟ್ರಿಗೆ ಹೋದಾಗ QR ಕೋಡ್ ಬಂದಿದ್ದರೆ ಮಾತ್ರ ಅಲ್ಲಿ ನೀವು ಅಲೋ ಆಗ್ತದೆ, ಯಾಕಂದರೆ ಸ್ಕ್ಯಾನ್ ಮಾಡ್ತಾರೆ ಅವರು. ಸೊ ಹಾಗಾಗಿ QR ಕೋಡ್ ಬಂದಿದೆಯಾ ಇಲ್ಲ, ಫೋಟೋ ಕರೆಕ್ಟಾಗಿ ಬಂದಿದೆಯಾ ಇಲ್ಲ, ಇದೆಲ್ಲ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಅದಾಗಿದ ನಂತರ ಎಕ್ಸಾಮಿನೇಷನ್ ಸೆಂಟ್ರಿಗೆ ಏನೆಲ್ಲ ಕ್ಯಾರಿ ಮಾಡಬೇಕು ಅನ್ನೋದನ್ನ ಹಾಲ್ ಟಿಕೆಟಲ್ಲೇ ಕೊಟ್ಟಿದ್ದಾರೆ. ಸೊ ಆ ಎಲ್ಲ ಡೀಟೇಲ್ಸ್ನ ಒಂದು ಸಲ ಓದ್ಕೊಳ್ಳಿ. ಯಾಕಂದರೆ ಎಕ್ಸಾಮ್ ಸೆಂಟ್ರಿಗೆ ಹೋಗುವಾಗ ನೀವೆಲ್ಲವೂ ಪ್ರಿಪೇರ್ ಮಾಡ್ಕೊಂಡೇ ಹೋಗಬೇಕು. ಸೊ ಫುಲ್ ಸ್ಲೀವ್ಸ್ ಹಾಕ್ಕೊಂಡು ಹೋಗೋಂಥರ ಇಲ್ಲ, ಶೂಸ್ ಹಾಕ್ಕೊಂಡು ಹೋಗೋ ಥರ ಇಲ್ಲ, ವಾಚ್ ತೊಗೊಂಡು ಹೋಗಂಗಿಲ್ಲ, ಅದಾಗಿದ ನಂತರ ಬೆಲ್ಟ್ ಹಾಕ್ಕೊಂಡು ಹೋಗೋ ಥರ ಇಲ್ಲ, ಹಾಕ್ಕೊಂಡು ಹೋಗೋ ಥರ ಇಲ್ಲ. ಸೊ ಈ ಥರ ಎಲ್ಲ ಸಾಕಷ್ಟು ಕಂಡೀಷನ್ಸ್ ಇದೆ. ಹಾಲ್ ಟಿಕೆಟಲ್ಲಿ ಲಾಸ್ಟಲ್ಲಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ, ಇನ್ಸ್ಟ್ರಕ್ಷನ್ಸ್ ಎಲ್ಲ ಒಂದು ಸಲ ಓದ್ಕೊಂಡು ಹೋಗಿ. ಸೊ ಇದು ಬಿಟ್ಟು ನಿಮ್ಗೆ ಏನಾದ್ರು ಡೌಟ್ ಇತ್ತಂದರೆ ಹೇಳಿದನ್ನೆಲ್ಲ ಕಮೆಂಟ್ ಬಾಕ್ಸಲ್ಲಿ ಡ್ರಾಪ್ ಮಾಡಿ. ಇಷ್ಟನ್ನ ಹೇಳ್ತಾ ಈ ವಿಡಿಯೋ ಏನು ಮಾಡ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ಹ್ಯಾವ್ ಎ ನೈಸ್ ಡೇ.